ಕೆಲವರು ಆಯ್ತಾ ಕೇಳಿದ್ದು ಕೂಡ ಉಂಟು. ಹೇಗೆ ಅಂದ್ರೆ, ಈಗ ಓಕೆ ಮಹಾಲಕ್ಷ್ಮಿ ಪೂಜೆ ಮಾಡಿಬಿಟ್ರೆ ಮಾಡಿ ಸೌಜನ್ಯ ಹೇಳ್ಕೊಟ್ರು ಇದೆಲ್ಲ ಓಕೆ. ಇದೇ ಬಿಲ್ ಗೇಟ್ಸು, ಇದೇ ಎಲಾನ್ ಮಾಸ್ಕು, ಇವರೆಲ್ಲ ಏನು ಕುತ್ಕೊಂಡು ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೋ? ಓಕೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸಕ್ಸಸ್ ಅನ್ನೋದು ಡಿಫ್ರೆಂಟ್. ಈಗ ನನಗೆ ಒಂದು 10 ಕೋಟಿ ಸಂಪಾದನೆ ಮಾಡಬೇಕು ಅಂತ ಇರುತ್ತೆ, ನಿಮಗೆ 100 ಕೋಟಿ ಅಂತ ಇರುತ್ತೆ, ಇನ್ನೊಬ್ಬರಿಗೆ 1000 ಕೋಟಿ ಇರುತ್ತೆ, ಇನ್ನೊಬ್ಬನಿಗೆ 1,00,000 ಕೋಟಿ ಸಂಪಾದನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರದ ಆಹಾಕಾರ ಇರುತ್ತೆ. ಇವತ್ತು ನಾನು ಇಷ್ಟೇ ಸಂಪಾದನೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ತಲೆ ಹೊಡೆದಾದ್ರೂ ಸಂಪಾದನೆ ಮಾಡಲೇಬೇಕು ಅಂತ ಇದ್ದೇ ಇರುತ್ತೆ, ಆಯ್ತಾ. ಆದರೆ ಪ್ರತಿಯೊಬ್ಬನಿಗೂ ಮನುಷ್ಯನಿಗೂ ಸಕ್ಸಸ್ ಅನ್ನೋದು ಡಿಫ್ರೆಂಟ್. ಈಗ ನನಗೆ ಸಕ್ಸಸ್ ಅಂದರೆ ಒಂದು ಒಳ್ಳೆ ಮನೆಗೆ ಸೇರಬೇಕು, ಒಂದು ಮಗು ಆಗಬೇಕು, ಗಂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಇಷ್ಟಿದ್ರೆ ಗಂಡ ಮಕ್ಕಳು ಚೆನ್ನಾಗಿದ್ರೆ ನನಗೆ ಸಕ್ಸಸ್ ಅಂತ ಇರುತ್ತೆ. ಇನ್ನೊಬ್ಬರ ಹತ್ರ ಕೇಳಿ, ಇಲ್ಲ ನಾನು ಈ ಮನೆ ತಗೋಬೇಕು, ಅಲ್ಲಿ ತಗೋಬೇಕು, ಅದನ್ನು ತಗೋಬೇಕು, ಇದನ್ನು ತಗೋಬೇಕು ಅನ್ನೋದು ಅವರ ಸಕ್ಸಸ್ ಡೆಫಿನೇಷನ್ ಆಗಿರುತ್ತೆ. ಆಯ್ತು, ಎಲ್ಲ ಆದಮೇಲೆ ವಾಟ್ ಯು ಫೀಲ್? ಆಯ್ತು, ನೀವು ಅಂದ್ಕೊಂಡಿದ್ದು ಮಾಡ್ತೀರಾ. ಈಗ ಯಾರೋ ಒಬ್ಬ ಮರ್ಸಿಡೀಸ್ ತೊಗೋಬೇಕು ಅಂತ ಇರ್ತಾನೆ, ಮರ್ಸಿಡೀಸ್ ಆಗಲಿ, ಬೆನ್ಸ್ ಓಡಿಸಿರೋರಾಗಲಿ, ಬೆಂಟ್ಲಿ ಓಡಿಸಿರೋರಾಗಲಿ, ನೀವು ಯಾರು ಅವ್ರು ತುಂಬ ಖುಷಿಯಾಗಿ ಚೀರಾಡ್ಕೊಂಡು ಹಾರಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಡ್ರೈವ್ ಮಾಡೋದು ನೋಡಿದ್ದೀರಾ? ಏನೋ ಫಸ್ಟ್ ದಿನ ಮಾಡಿರ್ತಾರೆ ಅಷ್ಟು, ಆಮೇಲೆ ಏನೋ ಒಂಥರ ಶಾಲೋನೆಸ್ ಇರುತ್ತೆ, ಆಮೇಲೆ ಫ್ಲಾಟ್ ಆಗಿರುತ್ತೆ. ಹಂಗಿದ್ರೆ ಪ್ರಪಂಚದ ಎಲ್ಲರೂ ಎಷ್ಟೋ ದುಡ್ಡಿರೋರು ಎಲ್ಲರೂ ಸುಖವಾಗಿ ಇರ್ತಾ ಇದ್ರು. ಸೊ ಡು ನಾಟ್ ಡಿಫೈನ್ ಸಕ್ಸಸ್ ಆಸ್ ಮನಿ. ಸಕ್ಸಸ್ ಇಸ್ ಡಿಫ್ರೆಂಟ್ ಫಾರ್ ಎವ್ರಿ ಒನ್, ಆಯಿತಾ. ಮತ್ತು ಕೆಲವರಿಗೆ ಅವರ ಕರ್ಮಾನುಫಲವಾಗಿ ಅವರವರ ಲೈಫಲ್ಲಿ ಅವ್ರಿಗೆ ಸಕ್ಸಸ್ ಸಿಕ್ಕಿರುತ್ತೆ. ಈಗ ನೀವೇನಾಗಿದ್ದೀರೋ, ನಾನು ಇದೇ ಪಾಡ್ಕಾಸ್ಟ್ ಮಾಡೋಣ ರಾಜೇಶ್ ಥರನೇ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರೆ ನನಗೆ ಆ ಸಕ್ಸಸ್ ಸಿಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಬುದ್ಧಿ ಆಗಿರ್ಬೋದು, ನಿಮ್ಮ ಚಾಕುಚಕ್ಯತೆಗಳಾಗಿರ್ಬೋದು, ನಿಮ್ಮ ಆರ ಆಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮ್ಮ ಕರ್ಮಾನುಫಲವಾಗಿ ನೀವು ಇವತ್ತು ಏನಿದ್ದೀರಾ ಈ ಲೆವೆಲಿಗೆ ರೀಚ್ ಆಗಿದ್ದೀರಾ. ಎಷ್ಟೋ ಸತಿ ಎಲ್ಲರೂ ಕಾಂಪಿಟೇಟ್ ಮಾಡೋಕ್ಕೆ ಹೋಗ್ತಾರೆ, ಎಲ್ಲರೂ ಆ ಲೆವೆಲಿಗೆ ರೀಚ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರಿಗೆ ಸಕ್ಸಸ್ ಡಿಫ್ರೆಂಟ್ ಆಗಿರುತ್ತೆ.